ವೆಲ್ಕಮ್ ಬ್ಯಾಕ್. ಚುನಾವಣೆಗೂ ಮುನ್ನ ಸಾಲು ಸಾಲು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಹಿಡಿದಿತ್ತು. ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಅಂತ ಘೋಷಣೆ ಮಾಡಿ ನಾರಿಯರ ಮತ ಪಡೆದಿತ್ತು. ಇದೀಗ 2 ತಿಂಗಳ ಹಣ ಹಾಕದೆ ಸರ್ಕಾರ ಕಳ್ಳಾಟ ಆಡಿದ ಆರೋಪ ಕೇಳಿಬಂದಿದೆ. ಈ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿದ ಸತೀಶ್ ಜಾರಕಿಹೊಳಿ, ಫೆಬ್ರವರಿ ಹಾಗೂ ಮಾರ್ಚ್ ಹಣ ಎಲ್ಲೂ ಹೋಗಿಲ್ಲ, 2 ತಿಂಗಳ ಹಣ ಮಹಿಳೆಯರಿಗೆ ಹಾಕಿಲ್ಲ ಅಷ್ಟೇ. 5,000 ಕೋಟಿ ಎಲ್ಲಾದ್ರೂ ಹೋದ್ರೆ ಬಿಡ್ತಾರಾ ಪ್ರಶ್ನೆ ಮಾಡಿದ್ದಾರೆ. ಅಲ್ಲ, ಅದನ್ನ ಹಾಕೇ ಇಲ್ಲ, ಎಲ್ಲಿ ಹೋಗೋ ಪ್ರಶ್ನೆ ಇಲ್ಲ. ನಾವು ಹಾಕೇ ಇಲ್ಲ. 2 ತಿಂಗಳು ನಾವು ದುಡ್ಡು ಹಾಕಿಲ್ಲ. ಮತ್ತೆ ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡಿದಾರಲ್ಲ ಸರ್, ಯಾವ್ದ್ರೆ ಫೆಬ್ರವರಿ ಮಾರ್ಚ್ ಹಾಕಿಲ್ಲ. ಅದ್ರ ಬಿಟ್ಟು ಹಾಕಿದಾರೆ, ಮತ್ತೆ ಅಮೌಂಟ್ ಅಕೌಂಟ್ ಹೋಗಿದೆ. ಬಿಟ್ಟು ಹಾಕಿದ್ರೆ ನಾವಂತಿ ದುಡ್ಡಂತಿ ಮಿಸ್ಯೂಸ್ ಆಗಿಲ್ಲ. ಹಿಂದ ಮುಂದಾಗಿದ್ರೆ ಅಷ್ಟೇ. 2 ತಿಂಗಳು ಬಿಟ್ಟು ಮುಂದ್ಗಡೆ ಬಂದಿದೆ. ಅದೇ ಅವರ ಸ್ಪಷ್ಟೀಕರಣ ಕೊಡ್ಬೇಕ್ರಿ. ಅವರು ಫೈನಾನ್ಸ್ ಅವ್ರು ಕೂಡಿ ಹೆಂಗಾಗಿದೆ ಅಂತ ಸೆಕ್ರೆಟರಿಗಳು ಅವರೆಲ್ಲ ಕೂಡಿ ಮಂತ್ರಿಗಳು ದುಡ್ಡಂತಿ ಎಲ್ಲಿ ಬೇರೆ ಕಡೆ ಹೋಗಿಲ್ಲ. ನೀವ್ ಹೇಳ್ದಂಗೆ ತಿಂಗಳ ಮಧ್ಯೆ ಗ್ಯಾಪ್ ಮಾಡಿ ಮುಂದೆ ಹಾಕಿದಾರೆ. ಬಂದಿರೋ ಸಮಸ್ಯೆ ಅಷ್ಟೇ. ಅದು ಬಿಟ್ಟು ಈಗ ಬಿಜೆಪಿ ಪ್ರಚಾರ ಮಾಡುವಂಗ 5,000 ಕೋಟಿ ಇವತ್ತು ಬಂದರೆ ಹೋಗಿದೆ, ಅಲ್ಲಿ ಹೋಗಿದಿಲ್ಲ, ಅದು ಪ್ರಶ್ನೆ ಇಲ್ಲ. ವೆಲ್ಕಮ್ ಬ್ಯಾಕ್. ಚುನಾವಣೆಗೂ ಮುನ್ನ ಸಾಲು ಸಾಲು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಹಿಡಿದಿತ್ತು. ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಅಂತ ಘೋಷಣೆ ಮಾಡಿ ನಾರಿಯರ ಮತ ಪಡೆದಿತ್ತು. ಇದೀಗ 2 ತಿಂಗಳ ಹಣ ಹಾಕದೆ ಸರ್ಕಾರ ಕಳ್ಳಾಟ ಆಡಿದ ಆರೋಪ ಕೇಳಿಬಂದಿದೆ. ಈ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿದ ಸತೀಶ್ ಜಾರಕಿಹೊಳಿ, ಫೆಬ್ರವರಿ ಹಾಗೂ ಮಾರ್ಚ್ ಹಣ ಎಲ್ಲೂ ಹೋಗಿಲ್ಲ, 2 ತಿಂಗಳ ಹಣ ಮಹಿಳೆಯರಿಗೆ ಹಾಕಿಲ್ಲ ಅಷ್ಟೇ. 5,000 ಕೋಟಿ ಎಲ್ಲಾದ್ರೂ ಹೋದ್ರೆ ಬಿಡ್ತಾರಾ ಪ್ರಶ್ನೆ ಮಾಡಿದ್ದಾರೆ. ಅಲ್ಲ, ಅದನ್ನ ಹಾಕೇ ಇಲ್ಲ, ಎಲ್ಲಿ ಹೋಗೋ ಪ್ರಶ್ನೆ ಇಲ್ಲ. ನಾವು ಹಾಕೇ ಇಲ್ಲ. 2 ತಿಂಗಳು ನಾವು ದುಡ್ಡು ಹಾಕಿಲ್ಲ. ಮತ್ತೆ ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡಿದಾರಲ್ಲ ಸರ್, ಯಾವ್ದ್ರೆ ಫೆಬ್ರವರಿ ಮಾರ್ಚ್ ಹಾಕಿಲ್ಲ. ಅದ್ರ ಬಿಟ್ಟು ಹಾಕಿದಾರೆ, ಮತ್ತೆ ಅಮೌಂಟ್ ಅಕೌಂಟ್ ಹೋಗಿದೆ. ಬಿಟ್ಟು ಹಾಕಿದ್ರೆ ನಾವಂತಿ ದುಡ್ಡಂತಿ ಮಿಸ್ಯೂಸ್ ಆಗಿಲ್ಲ. ಹಿಂದ ಮುಂದಾಗಿದ್ರೆ ಅಷ್ಟೇ. 2 ತಿಂಗಳು ಬಿಟ್ಟು ಮುಂದ್ಗಡೆ ಬಂದಿದೆ. ಅದೇ ಅವರ ಸ್ಪಷ್ಟೀಕರಣ ಕೊಡ್ಬೇಕ್ರಿ. ಅವರು ಫೈನಾನ್ಸ್ ಅವ್ರು ಕೂಡಿ ಹೆಂಗಾಗಿದೆ ಅಂತ ಸೆಕ್ರೆಟರಿಗಳು ಅವರೆಲ್ಲ ಕೂಡಿ ಮಂತ್ರಿಗಳು ದುಡ್ಡಂತಿ ಎಲ್ಲಿ ಬೇರೆ ಕಡೆ ಹೋಗಿಲ್ಲ. ನೀವ್ ಹೇಳ್ದಂಗೆ ತಿಂಗಳ ಮಧ್ಯೆ ಗ್ಯಾಪ್ ಮಾಡಿ ಮುಂದೆ ಹಾಕಿದಾರೆ. ಬಂದಿರೋ ಸಮಸ್ಯೆ ಅಷ್ಟೇ. ಅದು ಬಿಟ್ಟು ಈಗ ಬಿಜೆಪಿ ಪ್ರಚಾರ ಮಾಡುವಂಗ 5,000 ಕೋಟಿ ಇವತ್ತು ಬಂದರೆ ಹೋಗಿದೆ, ಅಲ್ಲಿ ಹೋಗಿದಿಲ್ಲ, ಅದು ಪ್ರಶ್ನೆ ಇಲ್ಲ. ವೆಲ್ಕಮ್ ಬ್ಯಾಕ್. ಚುನಾವಣೆಗೂ ಮುನ್ನ ಸಾಲು ಸಾಲು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಹಿಡಿದಿತ್ತು. ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಅಂತ ಘೋಷಣೆ ಮಾಡಿ ನಾರಿಯರ ಮತ ಪಡೆದಿತ್ತು. ಇದೀಗ 2 ತಿಂಗಳ ಹಣ ಹಾಕದೆ ಸರ್ಕಾರ ಕಳ್ಳಾಟ ಆಡಿದ ಆರೋಪ ಕೇಳಿಬಂದಿದೆ. ಈ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿದ ಸತೀಶ್ ಜಾರಕಿಹೊಳಿ, ಫೆಬ್ರವರಿ ಹಾಗೂ ಮಾರ್ಚ್ ಹಣ ಎಲ್ಲೂ ಹೋಗಿಲ್ಲ, 2 ತಿಂಗಳ ಹಣ ಮಹಿಳೆಯರಿಗೆ ಹಾಕಿಲ್ಲ ಅಷ್ಟೇ. 5,000 ಕೋಟಿ ಎಲ್ಲಾದ್ರೂ ಹೋದ್ರೆ ಬಿಡ್ತಾರಾ ಪ್ರಶ್ನೆ ಮಾಡಿದ್ದಾರೆ. ಅಲ್ಲ, ಅದನ್ನ ಹಾಕೇ ಇಲ್ಲ, ಎಲ್ಲಿ ಹೋಗೋ ಪ್ರಶ್ನೆ ಇಲ್ಲ. ನಾವು ಹಾಕೇ ಇಲ್ಲ. 2 ತಿಂಗಳು ನಾವು ದುಡ್ಡು ಹಾಕಿಲ್ಲ. ಮತ್ತೆ ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡಿದಾರಲ್ಲ ಸರ್, ಯಾವ್ದ್ರೆ ಫೆಬ್ರವರಿ ಮಾರ್ಚ್ ಹಾಕಿಲ್ಲ. ಅದ್ರ ಬಿಟ್ಟು ಹಾಕಿದಾರೆ, ಮತ್ತೆ ಅಮೌಂಟ್ ಅಕೌಂಟ್ ಹೋಗಿದೆ. ಬಿಟ್ಟು ಹಾಕಿದ್ರೆ ನಾವಂತಿ ದುಡ್ಡಂತಿ ಮಿಸ್ಯೂಸ್ ಆಗಿಲ್ಲ. ಹಿಂದ ಮುಂದಾಗಿದ್ರೆ ಅಷ್ಟೇ. 2 ತಿಂಗಳು ಬಿಟ್ಟು ಮುಂದ್ಗಡೆ ಬಂದಿದೆ. ಅದೇ ಅವರ ಸ್ಪಷ್ಟೀಕರಣ ಕೊಡ್ಬೇಕ್ರಿ. ಅವರು ಫೈನಾನ್ಸ್ ಅವ್ರು ಕೂಡಿ ಹೆಂಗಾಗಿದೆ ಅಂತ ಸೆಕ್ರೆಟರಿಗಳು ಅವರೆಲ್ಲ ಕೂಡಿ ಮಂತ್ರಿಗಳು ದುಡ್ಡಂತಿ ಎಲ್ಲಿ ಬೇರೆ ಕಡೆ ಹೋಗಿಲ್ಲ. ನೀವ್ ಹೇಳ್ದಂಗೆ ತಿಂಗಳ ಮಧ್ಯೆ ಗ್ಯಾಪ್ ಮಾಡಿ ಮುಂದೆ ಹಾಕಿದಾರೆ. ಬಂದಿರೋ ಸಮಸ್ಯೆ ಅಷ್ಟೇ. ಅದು ಬಿಟ್ಟು ಈಗ ಬಿಜೆಪಿ ಪ್ರಚಾರ ಮಾಡುವಂಗ 5,000 ಕೋಟಿ ಇವತ್ತು ಬಂದರೆ ಹೋಗಿದೆ, ಅಲ್ಲಿ ಹೋಗಿದಿಲ್ಲ, ಅದು ಪ್ರಶ್ನೆ ಇಲ್ಲ. ವೆಲ್ಕಮ್ ಬ್ಯಾಕ್. ಚುನಾವಣೆಗೂ ಮುನ್ನ ಸಾಲು ಸಾಲು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಹಿಡಿದಿತ್ತು. ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಅಂತ ಘೋಷಣೆ ಮಾಡಿ ನಾರಿಯರ ಮತ ಪಡೆದಿತ್ತು. ಇದೀಗ 2 ತಿಂಗಳ ಹಣ ಹಾಕದೆ ಸರ್ಕಾರ ಕಳ್ಳಾಟ ಆಡಿದ ಆರೋಪ ಕೇಳಿಬಂದಿದೆ. ಈ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿದ ಸತೀಶ್ ಜಾರಕಿಹೊಳಿ, ಫೆಬ್ರವರಿ ಹಾಗೂ ಮಾರ್ಚ್ ಹಣ ಎಲ್ಲೂ ಹೋಗಿಲ್ಲ, 2 ತಿಂಗಳ ಹಣ ಮಹಿಳೆಯರಿಗೆ ಹಾಕಿಲ್ಲ ಅಷ್ಟೇ. 5,000 ಕೋಟಿ ಎಲ್ಲಾದ್ರೂ ಹೋದ್ರೆ ಬಿಡ್ತಾರಾ ಪ್ರಶ್ನೆ ಮಾಡಿದ್ದಾರೆ. ಅಲ್ಲ, ಅದನ್ನ ಹಾಕೇ ಇಲ್ಲ, ಎಲ್ಲಿ ಹೋಗೋ ಪ್ರಶ್ನೆ ಇಲ್ಲ. ನಾವು ಹಾಕೇ ಇಲ್ಲ. 2 ತಿಂಗಳು ನಾವು ದುಡ್ಡು ಹಾಕಿಲ್ಲ. ಮತ್ತೆ ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡಿದಾರಲ್ಲ ಸರ್, ಯಾವ್ದ್ರೆ ಫೆಬ್ರವರಿ ಮಾರ್ಚ್ ಹಾಕಿಲ್ಲ. ಅದ್ರ ಬಿಟ್ಟು ಹಾಕಿದಾರೆ, ಮತ್ತೆ ಅಮೌಂಟ್ ಅಕೌಂಟ್ ಹೋಗಿದೆ. ಬಿಟ್ಟು ಹಾಕಿದ್ರೆ ನಾವಂತಿ ದುಡ್ಡಂತಿ ಮಿಸ್ಯೂಸ್ ಆಗಿಲ್ಲ. ಹಿಂದ
ಹಿಂದ ಮುಂದಾಗಿದ್ರೆ ಅಷ್ಟೇ ಆ 2 ತಿಂಗಳು ಬಿಟ್ಟು ಮುಂದ್ಗಡೆ ಬಂದಿದೆ. ಅಲ್ಲ ಅದು ಹೆಂಗೆ ಸ್ಕಿಪ್ ಆಯ್ತು ಅಂತ ಸರ್? ಅದೇ ಅವರ ಸ್ಪಷ್ಟೀಕರಣ ಕೊಡ್ಬೇಕ್ರಿ. ಅವರು ಫೈನಾನ್ಸರ್ ಕೂಡಿ ಹೆಂಗಾಗಿದೆ ಅಂತ ಸೆಕ್ರೆಟರಿಗಳು ಅವರೆಲ್ಲ ಕೂಡಿ ಮಂತ್ರಿಗಳು ದುಡ್ಡಂತಿ ಎಲ್ಲಿ ಬೇರೆ ಕಡೆ ಹೋಗಿಲ್ಲ. ನೀವು ಹೇಳದಂಗೆ ತಿಂಗಳ ಮಧ್ಯೆ ಗ್ಯಾಪ್ ಮಾಡಿ ಮುಂದೆ ಹಾಕಿದ್ದಾರೆ. ಬಂದಿರೋ ಸಮಸ್ಯೆ ಅಷ್ಟೇ. ಅದು ಬಿಟ್ಟು ಈಗ ಬಿಜೆಪಿ ಅವ್ರು ಪ್ರಚಾರ ಮಾಡುವಂಗ 5,000 ಕೋಟಿ ಇವತ್ತು ಒಂದರೆ ಹೋಗಿದೆ ಅಲ್ಲಿ ಹೋಗಿದಿಲ್ಲ ಅದು ಪ್ರಶ್ನೆ ಇಲ್ಲ. ವೆಲ್ಕಮ್ ಬ್ಯಾಕ್. ಚುನಾವಣೆಗೂ ಮುನ್ನ ಸಾಲು ಸಾಲು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಹಿಡಿದಿತ್ತು. ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಅಂತ ಘೋಷಣೆ ಮಾಡಿ ನಾರಿಯರ ಮತ ಪಡೆದಿತ್ತು. ಇದೀಗ 2 ತಿಂಗಳ ಹಣ ಹಾಕದೆ ಸರ್ಕಾರ ಕಳ್ಳಾಟ ಆಡಿದ ಆರೋಪ ಕೇಳಿಬಂದಿದೆ. ಈ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿದ ಸತೀಶ್ ಜಾರಕಿಹೊಳಿ, ಫೆಬ್ರವರಿ ಹಾಗೂ ಮಾರ್ಚ್ ಹಣ ಎಲ್ಲೂ ಹೋಗಿಲ್ಲ, 2 ತಿಂಗಳ ಹಣ ಮಹಿಳೆಯರಿಗೆ ಹಾಕಿಲ್ಲ ಅಷ್ಟೇ. 5,000 ಕೋಟಿ ಎಲ್ಲಾದ್ರೂ ಹೋದ್ರೆ ಬಿಡ್ತಾರಾ ಪ್ರಶ್ನೆ ಮಾಡಿದ್ದಾರೆ. 5,000 ಕೋಟಿ ಎಲ್ಲೋಯ್ತು? ಅಲ್ಲ ಅದನ್ನ ಹಾಕೇ ಇಲ್ಲ, ಎಲ್ಲಿ ಹೋಗೋ ಪ್ರಶ್ನೆ ಇಲ್ಲ. ನಾವು ಹಾಕೇ ಇಲ್ಲ. 2 ತಿಂಗಳು ನಾವು ದುಡ್ಡು ಹಾಕಿಲ್ಲ. ಮತ್ತೆ ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡಿದ್ರಲ್ಲ ಸರ್? ಯಾವ್ದ್ರೆ ಫೆಬ್ರವರಿ ಮಾರ್ಚ್ ಹಾಕಿಲ್ಲ. ಅದೇ ಅದ್ರ ಬಿಟ್ಟು ಹಾಕಿದಾರೆ. ಮತ್ತೆ ಅಮೌಂಟ್ ಅಕೌಂಟ್ ಹೋಗಿದೆ. ಬಿಟ್ಟು ಹಾಕಿದ್ರೆ ನಾವಂತಿ ದುಡ್ಡಂತಿ ಮಿಸ್ಯೂಸ್ ಆಗಿಲ್ಲ. ಹಿಂದ ಮುಂದಾಗಿದ್ರೆ ಅಷ್ಟೇ ಆ 2 ತಿಂಗಳು ಬಿಟ್ಟು ಮುಂದ್ಗಡೆ ಬಂದಿದೆ. ಅಲ್ಲ ಅದು ಹೆಂಗೆ ಸ್ಕಿಪ್ ಆಯ್ತು ಅಂತ ಸರ್? ಅದೇ ಅವರ ಸ್ಪಷ್ಟೀಕರಣ ಕೊಡ್ಬೇಕ್ರಿ. ಅವರು ಫೈನಾನ್ಸರ್ ಕೂಡಿ ಹೆಂಗಾಗಿದೆ ಅಂತ ಸೆಕ್ರೆಟರಿಗಳು ಅವರೆಲ್ಲ ಕೂಡಿ ಮಂತ್ರಿಗಳು ದುಡ್ಡಂತಿ ಎಲ್ಲಿ ಬೇರೆ ಕಡೆ ಹೋಗಿಲ್ಲ. ನೀವು ಹೇಳದಂಗೆ ತಿಂಗಳ ಮಧ್ಯೆ ಗ್ಯಾಪ್ ಮಾಡಿ ಮುಂದೆ ಹಾಕಿದ್ದಾರೆ. ಬಂದಿರೋ ಸಮಸ್ಯೆ ಅಷ್ಟೇ. ಅದು ಬಿಟ್ಟು ಈಗ ಬಿಜೆಪಿ ಅವ್ರು ಪ್ರಚಾರ ಮಾಡುವಂಗ 5,000 ಕೋಟಿ ಇವತ್ತು ಒಂದರೆ ಹೋಗಿದೆ ಅಲ್ಲಿ ಹೋಗಿದಿಲ್ಲ ಅದು ಪ್ರಶ್ನೆ ಇಲ್ಲ. ವೆಲ್ಕಮ್ ಬ್ಯಾಕ್. ಚುನಾವಣೆಗೂ ಮುನ್ನ ಸಾಲು ಸಾಲು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಹಿಡಿದಿತ್ತು. ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಅಂತ ಘೋಷಣೆ ಮಾಡಿ ನಾರಿಯರ ಮತ ಪಡೆದಿತ್ತು. ಇದೀಗ 2 ತಿಂಗಳ ಹಣ ಹಾಕದೆ ಸರ್ಕಾರ ಕಳ್ಳಾಟ ಆಡಿದ ಆರೋಪ ಕೇಳಿಬಂದಿದೆ. ಈ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿದ ಸತೀಶ್ ಜಾರಕಿಹೊಳಿ, ಫೆಬ್ರವರಿ ಹಾಗೂ ಮಾರ್ಚ್ ಹಣ ಎಲ್ಲೂ ಹೋಗಿಲ್ಲ, 2 ತಿಂಗಳ ಹಣ ಮಹಿಳೆಯರಿಗೆ ಹಾಕಿಲ್ಲ ಅಷ್ಟೇ. 5,000 ಕೋಟಿ ಎಲ್ಲಾದ್ರೂ ಹೋದ್ರೆ ಬಿಡ್ತಾರಾ ಪ್ರಶ್ನೆ ಮಾಡಿದ್ದಾರೆ. 5,000 ಕೋಟಿ ಎಲ್ಲೋಯ್ತು? ಅಲ್ಲ ಅದನ್ನ ಹಾಕೇ ಇಲ್ಲ, ಎಲ್ಲಿ ಹೋಗೋ ಪ್ರಶ್ನೆ ಇಲ್ಲ. ನಾವು ಹಾಕೇ ಇಲ್ಲ. 2 ತಿಂಗಳು ನಾವು ದುಡ್ಡು ಹಾಕಿಲ್ಲ. ಮತ್ತೆ ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡಿದ್ರಲ್ಲ ಸರ್? ಯಾವ್ದ್ರೆ ಫೆಬ್ರವರಿ ಮಾರ್ಚ್ ಹಾಕಿಲ್ಲ. ಅದೇ ಅದ್ರ ಬಿಟ್ಟು ಹಾಕಿದಾರೆ. ಮತ್ತೆ ಅಮೌಂಟ್ ಅಕೌಂಟ್ ಹೋಗಿದೆ. ಬಿಟ್ಟು ಹಾಕಿದ್ರೆ ನಾವಂತಿ ದುಡ್ಡಂತಿ ಮಿಸ್ಯೂಸ್ ಆಗಿಲ್ಲ. ಹಿಂದ ಮುಂದಾಗಿದ್ರೆ ಅಷ್ಟೇ ಆ 2 ತಿಂಗಳು ಬಿಟ್ಟು ಮುಂದ್ಗಡೆ ಬಂದಿದೆ. ಅಲ್ಲ ಅದು ಹೆಂಗೆ ಸ್ಕಿಪ್ ಆಯ್ತು ಅಂತ ಸರ್? ಅದೇ ಅವರ ಸ್ಪಷ್ಟೀಕರಣ ಕೊಡ್ಬೇಕ್ರಿ. ಅವರು ಫೈನಾನ್ಸರ್ ಕೂಡಿ ಹೆಂಗಾಗಿದೆ ಅಂತ ಸೆಕ್ರೆಟರಿಗಳು ಅವರೆಲ್ಲ ಕೂಡಿ ಮಂತ್ರಿಗಳು ದುಡ್ಡಂತಿ ಎಲ್ಲಿ ಬೇರೆ ಕಡೆ ಹೋಗಿಲ್ಲ. ನೀವು ಹೇಳದಂಗೆ ತಿಂಗಳ ಮಧ್ಯೆ ಗ್ಯಾಪ್ ಮಾಡಿ ಮುಂದೆ ಹಾಕಿದ್ದಾರೆ. ಬಂದಿರೋ ಸಮಸ್ಯೆ ಅಷ್ಟೇ. ಅದು ಬಿಟ್ಟು ಈಗ ಬಿಜೆಪಿ ಅವ್ರು ಪ್ರಚಾರ ಮಾಡುವಂಗ 5,000 ಕೋಟಿ ಇವತ್ತು ಒಂದರೆ ಹೋಗಿದೆ ಅಲ್ಲಿ ಹೋಗಿದಿಲ್ಲ ಅದು ಪ್ರಶ್ನೆ ಇಲ್ಲ.